ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ್. ಬರೀ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ ಅಂತ. ಇದು ಹೆಸರು ಬೇಳೆ ನೋಡಿರಿ ಫ್ರೆಂಡ್ಸ್. ನಾನು ಹೆಸರು ಬೇಳೆನ ಕುದಿಯಕ್ಕೆ ಹಾಕೀನಿ. ಇಲ್ಲೇ ಕೊಬ್ಬರಿನ ಈ ಥರ ಕಟ್ ಮಾಡ್ಕೊಂಡೇನಿ ನೋಡಿರಿ. ಈ ಥರ ಸಣ್ಣಗೆ ಹೆಚ್ಕೋಬೇಕು. ಕೊಬ್ಬರಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿರಿ. ಈಗ ಇದು ಬ್ಯಾಳಿನ ಕುದಿಯಾಕ್ತೈತಿ. ಹಣ್ಣಗೆ ಚಲೋ ತಂಗ ಕುದಿಬೇಕು ನೋಡಿರಿ. ಒಟ್ಟು ಬ್ಯಾಳಿ ಕಾಣಬಾರ್ದು, ಹಂಗೆ ಆ ಥರ ಕುದಿಸ್ಕೋಬೇಕು. ಕುದ್ದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಾ ಏನು ಮಾಡಾಕೊಂತೀನಿ ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ ನೋಡಿ ಫ್ರೆಂಡ್ಸ್. ಇದು ಬೆಲ್ಲ ಹಾಕಿ ಈಗ ಬ್ಯಾಳಿ ಕುದ್ದೈತಿ. ಇದು ಬೆಲ್ಲ ಹಾಕಿ ಕುದಿಸಾಕೊಂತೀನಿ ನೋಡಿರಿ. ನಿಮಗೆ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. ಬೆಲ್ಲ ತೊಗೊಂಡಿದ್ದೆ ನಾನು, ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಆಫ್ ಮಾಡಿದ್ದೆ. ಹಾಗಾಗಿ ನಾನು ಈಗ ಹಾಕಿದ ಮೇಲೆ ತೋರ್ಸಾತೀನಿ ನೋಡಿರಿ. ಈಗ ಬೆಲ್ಲ ಹಾಕಿಟ್ಟೀನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿರಿ. ನೋಡಿರಿ ಏಲಕ್ಕಿ ಪುಡಿ ಹಾಕೀನಿ. ಪಾಯಸ ಮಾಡಾಕೊಂತೀನಿ ನೋಡ್ರಿ. ನಾ ಪಾಯಸ ಕೇರಳ ಸ್ಟೈಲ್ ಓಣಮ್ ಸ್ಪೆಷಲ್ ಪಾಯಸ ನೋಡ್ರಿ. ಹೆಸರು ಬೇಳೆ ಪಾಯಸ. ಇದಕ್ಕೆ ಈಗ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕ್ರಿ. ಈ ತೆಂಗಿನಕಾಯಿ ಹಾಲು ಹಾಕೊಂಡಿಂದ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕುದಿಲಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಕುದಿಯಾಕೊಂತೈತಿ. ಇದಕ್ಕೆ ಹಾಲು ಹಾಕ್ಕೊಳ್ಳೋ. ಕೊಬ್ಬರಿ ಹಾಲು ಹಾಕಿ ನೋಡ್ರಿ. ನಾನು ಇದೊಂದು ಸ್ವಲ್ಪ ಕುದೀಲಿ ರೀ. ಇದೊಂದು ಸ್ವಲ್ಪ ಕುದೀಲಿ. ಇಲ್ಲಿ ನೋಡ್ರಿ, ನಾನು ಇದು ಏನಪ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿನಿ. ಈಗ ತುಪ್ಪ ಇಲ್ಲ ಬಟ್ರ್ ಹಾಕ್ತೀನಿ ರೀ. ಸ್ವಲ್ಪ ಐತಿ ತುಪ್ಪ, ಸ್ವಲ್ಪ ತುಪ್ಪನ ಸ್ವಲ್ಪ ಬಟ್ರ್ ಹಾಕಿ ಅದರೊಳಗೆ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೊಂಡ್ರಿ. ಇಲ್ಲಿ ನೋಡ್ರಿ ಬಟ್ರ್ ಹಾಕ್ಕೊಂಡೀನಿ. ಬಟ್ರ್ ಹಾಕ್ಕೊಂಡೆ ಈಗ ಗೋಡಂಬಿ ಹಾಕಿನಿ ನೋಡ್ರಿ. ಗೋಡಂಬಿ ಹುರ್ಕೊಳಕೊಂತೀನಿ. ಇದು ಹುರಿದಾವು. ಇದಕ್ಕೆ ದ್ರಾಕ್ಷಿ ಹಾಕ್ಕೊಂತೀನಿ ಫ್ರೆಂಡ್ಸ್. ಇದು ಆಮೇಲೆ ತೋರಿಸ್ತೇನೆ ರೀ, ಹಿಡಿಯೋಕ್ಕಾಗೋಲ್ದು ಗಾವ. ಇದು ನೋಡ್ರಿ, ಇದು ಕುದಿಯಾಕೊಂತೈತಿ. ನಾನು ಇಲ್ಲೇ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಂಡು ಇಟ್ಕೊಂಡಿನಿ. ಇದು ಹಾಕ್ಬಿಡ್ತೀನಿ. ಆಯ್ತು ನೋಡ್ರಿ, ನಮ್ಮದು ಪಾಯಸ ರೆಡಿ ಆಯ್ತು. ಓಣದೊಳಗೆ ಇಲ್ಲೇ ಕೇರಳ ಸ್ಪೆಷಲ್ ನೋಡ್ರಿ. ಇದು ಹೆಸರು ಬೇಳೆ ಪಾಯಸ ಜಾಸ್ತಿ ಮಾಡ್ತಾರೆ ಹಬ್ಬದಾಗ. ಓಣಮ್ ಅಂಥೇಳಿ ಮಾಡ್ತಾರೆ ಇವ್ರು, ಆವಾಗ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ ವಿಡಿಯೋನ ನೋಡ್ರಿ ಫ್ರೆಂಡ್ಸ್. ಇದು ಕೇರಳ ಸ್ಟೈಲ್ ಓಣಮ್ ಪಾಯಸ ರೆಸಿಪಿ ನೋಡ್ರಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ ಪಾಯಸ ಅಂತೂ ರೆಡಿ ಆಯಿತು. ಈಗ ಒಂದು ಕಡೆ ಪಾಯಸ ರೆಡಿ ಆಗೈತಿ, ಒಂದು ಕಡೆ ನಾನು ಹಿಟ್ಟಿನ ಪಲ್ಯ ಅಂತಾರಲ್ಲ ಫ್ರೆಂಡ್ಸ್, ಉತ್ತರ ಕರ್ನಾಟಕಕ್ಕೆ ಅದು ಮಾಡೀನಿ. ಮತ್ತು ಈಗ ರೊಟ್ಟಿ ಮಾಡಾಕೊಂತೀನಿ ನೋಡ್ರಿ. ಇಲ್ಲಿ ರೊಟ್ಟಿ ಒಂದು 4 ಮಾಡಾಕೊಂತೀನಿ ಫ್ರೆಂಡ್ಸ್. ಹಂಗಾಗಿ ಹಿಟ್ಟು ಸ್ವಲ್ಪ ತೊಗೊಂಡಿನಿ. ರೊಟ್ಟಿ ರೆಸಿಪಿ ಏನು ತೋರ್ಸಂಗಿಲ್ಲ, ಹಂಗೆ ಇವತ್ತಿನ ಲೋಗ್ನ ಏನೇನು ಮಾಡಿದೆ ಅಂತ ಹೇಳಿ ತೋರ್ಸಾತೀನಿ ಅಷ್ಟೇ ಫ್ರೆಂಡ್ಸ್. ಈಗ ನೋಡ್ರಿ, ಅದು ಪಾಯಸ ರೆಡಿ ಮಾಡಿ ಆ ಕಡೆ ಇಟ್ಟೀನಿ. ಮತ್ತು ಈಗ ಹಿಟ್ಟು ನಾದ್ಕೊಳಾಕೊಂತೀನಿ. ಇಲ್ಲೇ ಹಿಟ್ಟಿನ ಪಲ್ಯ ಅಂತಾರೆ.
ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ರೀ ಅದು ಹಿಟ್ಟಿನ ಪಲ್ಯ. ಅದು ರೆಡಿ ಆಗೈತಿ. ಬಿಸಿ ರೊಟ್ಟಿ, ಅನ್ನ, ಹಿಟ್ಟಿನ ಪಲ್ಯ ಮಸ್ತ್ ಕಾಂಬಿನೇಷನ್ ನೋಡಿರಿ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಹಿಟ್ಟಿನ ಪಲ್ಯ ರೆಡಿ ಆಗೈತಿ. ಯಾವ ಥರ ಆಗೈತೆ ಅಂತ ನೋಡ್ಬೋದು ನೀವು. ಮಸ್ತ್ ಕಾಣಕುಂತೈತಿ ಹಿಟ್ಟಿನ ಪಲ್ಯ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ, ಸಪೋರ್ಟ್ ಮಾಡಿ.